ಈಗ 5 ವರ್ಷ ತಾವು ಅವಧಿ ಮುಗಿತು, ಇನ್ನೇನು ಅಧ್ಯಕ್ಷರಾಗಿದ್ರಿ. ಸೊ ಈ 5 ವರ್ಷದಲ್ಲಿ ಏನೇನು ಕೆಲಸಗಳನ್ನು ತಮ್ಮ ಗ್ರಾಮದಲ್ಲಿ ಮಾಡಿದ್ದೀರಿ? ನಾವು ಈಗ ಇತ್ತೀಚೆಗೆ 5 ವರ್ಷದಲ್ಲಿ, ಹಿಂದೆ 5 ವರ್ಷ ಅಧ್ಯಕ್ಷರಾಗಿ ತುಂಬ ಹಲವು ಕಾರ್ಯಕ್ರಮಗಳು ಮಾಡಿದ್ದೀವಿ, ಕೆಲಸ ಕಾರ್ಯಗಳು ಮಾಡಿದ್ವಿ, ಮೂಲಭೂತ ಸೌಕರ್ಯಗಳು ಮಾಡಿಕೊಟ್ಟಿದ್ದೀವಿ. ಮತ್ತು ನಮ್ಮ MLA ವಿಶ್ವನಾಥ್ ಅವರ ಅನುದಾನದಲ್ಲಿ, ಅವರ ನೇತೃತ್ವದಲ್ಲಿ ಅನೇಕ ಕಾಮಗಾರಿಗಳನ್ನು ಕೂಡ ಮಾಡಿದ್ದೀವಿ. ಶ್ರೀಶಕ್ತಿ ಭವನ, ಅಂಬೇಡ್ಕರ್ ಭವನಗಳನ್ನು ಮಾಡಿದ್ದೀವಿ. ಮೂಲಭೂತ ಜನಗಳಿಗೆ ಆದಷ್ಟು ಅದನ್ನು ಕಮ್ಮಿ ಮಾಡದೇ ಇರೋ ಥರ ಇಂಥವರೆಗೂ ನಡೆಸ್ಕೊಟ್ಟಿದ್ದೀವಿ. ನಮ್ಮ ಮುಂದೆ ಇನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಇನ್ನೂ ಹಲವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚಿನದಾಗಿ ಜನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಮುಂದುವರಿತೀವಿ ಅಂತ ಹೇಳ್ತೀವಿ. ಈಗ ಕುಡಿಯುವ ನೀರಿನ ಘಟಕ ಆಗಿರ್ಬೋದು, ಸ್ತ್ರೀ ಶಕ್ತಿ ಭವನ ಆಗಿರ್ಬೋದು, ಮತ್ತು ಉಚಿತ ಕ್ಯಾನ್ಗಳ ವಿತರಣೆ ಮಾಡಿದ್ರೆ ಎಷ್ಟು ಕ್ಯಾನ್ಗಳ ವಿತರಣೆ ಮಾಡಿ? 250 ಕ್ಯಾನ್ಗಳನ್ನ ವಿತರಣೆ ಮಾಡಿದ್ವಿ. ನಮ್ಮ ಶಾಸಕರ ಅನುದಾನದಲ್ಲಿ ಶ್ರೀಶಕ್ತಿ ಭವನ 10 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಮತ್ತು RO ಪ್ಲಾಂಟ್ ಬಂದು ಶುದ್ಧ ನೀರಿನ ಘಟಕ ಬಂದು ನಮ್ಮ ಪಂಚಾಯಿತಿಯಿಂದ ಮಾಡಿಸಿದ್ವಿ. ಈಗ 5 ವರ್ಷ ತಾವು ಅವಧಿ ಮುಗಿತು, ಇನ್ನೇನು ಅಧ್ಯಕ್ಷರಾಗಿದ್ರಿ. ಸೊ ಈ 5 ವರ್ಷದಲ್ಲಿ ಏನೇನು ಕೆಲಸಗಳನ್ನು ತಮ್ಮ ಗ್ರಾಮದಲ್ಲಿ ಮಾಡಿದ್ದೀರಿ? ನಾವು ಈಗ ಇತ್ತೀಚೆಗೆ 5 ವರ್ಷದಲ್ಲಿ, ಹಿಂದೆ 5 ವರ್ಷ ಅಧ್ಯಕ್ಷರಾಗಿ ತುಂಬ ಹಲವು ಕಾರ್ಯಕ್ರಮಗಳು ಮಾಡಿದ್ದೀವಿ, ಕೆಲಸ ಕಾರ್ಯಗಳು ಮಾಡಿದ್ವಿ, ಮೂಲಭೂತ ಸೌಕರ್ಯಗಳು ಮಾಡಿಕೊಟ್ಟಿದ್ದೀವಿ. ಮತ್ತು ನಮ್ಮ MLA ವಿಶ್ವನಾಥ್ ಅವರ ಅನುದಾನದಲ್ಲಿ, ಅವರ ನೇತೃತ್ವದಲ್ಲಿ ಅನೇಕ ಕಾಮಗಾರಿಗಳನ್ನು ಕೂಡ ಮಾಡಿದ್ದೀವಿ. ಶ್ರೀಶಕ್ತಿ ಭವನ, ಅಂಬೇಡ್ಕರ್ ಭವನಗಳನ್ನು ಮಾಡಿದ್ದೀವಿ. ಮೂಲಭೂತ ಜನಗಳಿಗೆ ಆದಷ್ಟು ಅದನ್ನು ಕಮ್ಮಿ ಮಾಡದೇ ಇರೋ ಥರ ಇಂಥವರೆಗೂ ನಡೆಸ್ಕೊಟ್ಟಿದ್ದೀವಿ. ನಮ್ಮ ಮುಂದೆ ಇನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಇನ್ನೂ ಹಲವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚಿನದಾಗಿ ಜನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಮುಂದುವರಿತೀವಿ ಅಂತ ಹೇಳ್ತೀವಿ. ಈಗ ಕುಡಿಯುವ ನೀರಿನ ಘಟಕ ಆಗಿರ್ಬೋದು, ಸ್ತ್ರೀ ಶಕ್ತಿ ಭವನ ಆಗಿರ್ಬೋದು, ಮತ್ತು ಉಚಿತ ಕ್ಯಾನ್ಗಳ ವಿತರಣೆ ಮಾಡಿದ್ರೆ ಎಷ್ಟು ಕ್ಯಾನ್ಗಳ ವಿತರಣೆ ಮಾಡಿ? 250 ಕ್ಯಾನ್ಗಳನ್ನ ವಿತರಣೆ ಮಾಡಿದ್ವಿ. ನಮ್ಮ ಶಾಸಕರ ಅನುದಾನದಲ್ಲಿ ಶ್ರೀಶಕ್ತಿ ಭವನ 10 ಲಕ್ಷ ಅನುದಾನ ಕೊಟ್ಟಿದ್ದಾರೆ. ಮತ್ತು RO ಪ್ಲಾಂಟ್ ಬಂದು ಶುದ್ಧ ನೀರಿನ ಘಟಕ ಬಂದು ನಮ್ಮ ಪಂಚಾಯಿತಿಯಿಂದ ಮಾಡಿಸಿದ್ವಿ.